ಹಾಯ್, ನಾನಿವತ್ತು ನನ್ನ ಅತ್ತೆ ಮಾಡಿರುವಂಥ ಚಿಕನ್ ಸಾರಿನ ರೆಸಿಪಿಯನ್ನು ಶೇರ್ ಮಾಡ್ಕೊತಿದ್ದೀನಿ. ಹಾಗೆ ತೆಂಗಿನಕಾಯಿ, ಬೇವಿನ ಸೊಪ್ಪು ಸೈಡಿಗೆ ಇಟ್ಕೊಂಡಿದ್ದೇವೆ. ಮಸಾಲ ರುಬ್ಲಿಕ್ಕೆ ಹುರಿದಿಟ್ಕೊಂಡಿರುವಂಥ ಕೊತ್ತಂಬರಿ, ಸಾಸಿವೆ, ಜೀರಿಗೆ, ಮೆಂತ್ಯ, ಕಾಳು ಮೆಣಸು, ಅರಿಶಿಣ, ಮೆಣಸು ಎಲ್ಲನೂ ಹಾಕಿ ರೆಡಿ ಮಾಡಿ ಇಟ್ಕೊಳ್ತಿದ್ದೇನೆ. ಇದನ್ನು ಇಲ್ಲಿ ಗ್ರೈಂಡ್ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಹಾಗೆ ಆಗಲೇ ಹುರಿದಿಟ್ಕೊಂಡಿರುವಂಥ ಟೊಮೆಟೊ, ಈರುಳ್ಳಿ, ಕಾಯಿ ಮೆಣಸು ಹಾಗೂ ತೆಂಗಿನಕಾಯಿಯನ್ನು ಹಾಕಿ ಇದರ ಜೊತೆನೇ ಗ್ರೈಂಡ್ ಮಾಡ್ಕೊತಿದ್ದೇವೆ. ನಾವಿವತ್ತು ಅಡುಗೆ ಕಟ್ಟಿಗೆ ಒಲೆಯಲ್ಲಿ ಮಾಡ್ತಾ ಇದ್ದೇವೆ. ಮೊದಲಿಗೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಬೇವಿನ ಸೊಪ್ಪು, ಬೆಳ್ಳುಳ್ಳಿಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಕೋಳಿನ ಹಾಕಿ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲಿ ನಾವು ಸಾರಿಗೆ ತೆಂಗಿನಕಾಯಿಯನ್ನು ರೆಡಿ ಮಾಡ್ಕೊಳ್ತಿದ್ದೇವೆ. ಕೋಳಿ 10 ನಿಮಿಷ ಬೇಯ್ದ ಮೇಲೆ ಅದಕ್ಕೆ ರೆಡಿ ಮಾಡಿಟ್ಟಿರುವ ಮಸಾಲ ಹಾಗೂ ತೆಂಗಿನಕಾಯಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಿದಾಗ ನಮ್ಮ ಚಿಕನ್ ಸಾರು ರೆಡಿ ಆಗುತ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಚಿಕನ್ ಸುಕ್ಕದ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತೇನೆ.